ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ತಕ್ಷಣ ನನ್ನ ರೊಟೀನೇ ಇದು. ಬಿಟ್ಟಿ ಅಡ್ವೈಸ್ ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಇಷ್ಟಪಟ್ಟು ತಂದಿರೋಂಥ ಫಸ್ಟ್ ಅವ್ರು ಅದನ್ನು ಗೋಡೌನ್ ಮಾಡಿದ್ದಾರೆ. ಗೋಡೌನ್ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಗಾಡ್ ಮೇಡ್ ಕಪಲ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕೆ ಅಂತ ಅಂದರೆ ಸ್ವಲ್ಪ ಕೆಲಸಗಳು ಮಾಡ್ಕೊಳ್ಳೋದಿತ್ತು. ಮನೆ ಫುಲ್ಲು ಗಲೀಜಾಗಿದೆ. ತುಂಬ ದಿನ ಆಯಿತು, ಲಿಟ್ರಲಿ ನಾನೊಂದು 2 ಮಂತ್ಸೇ ಆಯಿತು ಅನಿಸುತ್ತೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿಲ್ಲ. ಬಿಕಾಸ್ ನನ್ನ ಬ್ಯುಸಿ ಶೆಡ್ಯೂಲ್ಸು, ಅಮ್ಮನ ಮನೆಗೆ ಓಡಾಟ, ಆ ಶೆಡ್ಯೂಲ್ಸ್ಗಳಲ್ಲಿ ನಾನು ಮನೆ ಕ್ಲೀನ್ ಮಾಡ್ಕೊಳ್ಳಿಲ್ಲ. ಹಾಗಾಗಿ ಇವತ್ತು ನನ್ನ ಮೇನ್ ಟಾಸ್ಕ್ ಬಂದು ಮನೆ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೇನ ಫ್ರೆಶ್ ಆಗಿಡೋದು. ಸೊ ದ್ಯಾಟ್ ಬೆಳಗ್ಗೆನೇ ಎದ್ದು ಫ್ರೆಶ್ ಆಗಿಬಿಟ್ಟು ನಾನು ಇವಾಗ ನಮ್ಮ ಮನೆಯವರು ಜೀರಿಗೆ ನೀರು ಕೆಳೆದ್ರು ಅಂತ ಹೇಳಿ ಜೀರಿಗೆ ನೀರಿಗೆ ಆಲ್ರೆಡಿ ಇಟ್ಬಿಟ್ಟು ಹೋಗಿದೆ. ಇದು ಕುದೀತಾ ಇದೆ. ನಾನು ಅದ್ರ ಜೊತೆಗೆ ಸ್ವಲ್ಪ ಹಾಲು ಮಾಡಿಕೊಂಡು ಕುಡಿಬೇಕು. ಕುಡಿದಾದ ಮೇಲೆ ನೆಕ್ಸ್ಟ್ ತಿಂಡಿ ಏನು ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದೆಲ್ಲ ಮಾಡ್ತಾ ಜೊತೆಯಲ್ಲಿ ಮನೆಯೂ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಮನೆಯವ್ರ ಬೆಳಗ್ಗೆನೇ ವರ್ಕ್ ಮಾಡೋದಕ್ಕೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಸೊ ದ್ಯಾಟ್ ನಂದು ಹಾಲು ಕೂಡ ರೆಡಿ ಆಯಿತು. ಹಾಲನ್ನ ಡಂಪ್ ಮಾಡಿಕೊಂಡು ಇದ್ರ ಜೊತೆಗೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಬಾದಾಮ್ ಅಂದರೆ ಒಂದು ತಿನ್ನಬೇಕು. ಸ್ವಲ್ಪ ತಕ್ಷಣ ನನ್ನ ರೊಟೀನೇ ಇದು. कराग्रे वसते लक्ष्मी, करमध्ये सरस्वती, करमूले स्थिता गौरी, प्रभाते करदर्शनम्. ಸ್ಪ್ರೆಡ್ ಹಾಕಿ ಲಿಟ್ರಲಿ ಒಂದು ಮಂತ್ ಆಯ್ತು ಅನ್ಸುತ್ತೆ. ನಾನು ಆ್ಯಕ್ಚುಲಾಗಿ 15 ಡೇಸಿಗೆ ಒನ್ಸ್ ತೆಗೆದುಬಿಡ್ತೀನಿ, ಬಟ್ ತೆಗಿಯೋಕ್ಕೆ ಟೈಮ್ ಆಗಿಲ್ಲ. ಸೊ ದಟ್ ಇವತ್ತು ತೆಗಿತಾ ಇದ್ದೀನಿ. ಇದು ಮೇ ಬಿ ನನ್ನ ಲಾಗ್ಸಲ್ಲಿ ನೋಡಿದರೆ ಗೊತ್ತಿರುತ್ತೆ. ಲಾಸ್ಟ್ ಟೈಮೇ ತಂದಿದ್ದೆ ಇದು ಹೊಸದು. ಸೊ ಇವತ್ತು ಹೊಸದು ಹಾಕೋಣ ಬನ್ನಿ. ನಾನೆಲ್ಲ ವರ್ಕೌಟ್ಗಳನ್ನ ಮುಗಿಸ್ಕೊಂಡು ಈ ಕೆಲಸಕ್ಕೆ ಕೈ ಹಾಕಿದ್ದೀನಿ. ಇವಾಗ ಇದು ಹಾಕೋ ಮುಂಚೆ ಫಸ್ಟು ತೆಗೆದಿಟ್ಕೊಂಬಿಡೋಣ ಇದನ್ನು. ಈ ಪೆಂಗ್ವಿನು ನಮ್ಮ ಮನೆಯವರು ಕಲರ್ ಚಾಲೆಂಜ್ ಮಾಡಿದಾಗ ತರಿಸ್ಕೊಟ್ಟಿದ್ದು. ನಾನು ಯಾವಾಗಲೂ ಪಕ್ಕೇ ಮಲ್ಗೋದು ಇದನ್ನು. ನನಗೆ ಅದೊಂಥರ ಖುಷಿ ಅನಿಸುತ್ತೆ. ಸೊ ಸುಮ್ಮನೆ ಹಾಗೆ ಕ್ಲೀನ್ ಮಾಡ್ತಾಯಿದ್ರೆ ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮಗೊಂದು ಬೆಸ್ಟ್ ವಿಷಯನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅದೇನಪ್ಪ ಅಂತಂದರೆ, ಬೆಳಗ್ಗೆನೇ ಏನಪ್ಪ ಹೇಳು ಮೋಟಿವೇಶನ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ನಾನು ಯೂಶ್ವಲಾಗಿ ಎಲ್ಲರಿಗೂ ಅಡ್ವೈಸ್ ಮಾಡ್ತಾನೆ ಇರ್ತೇನೆ. ಬಿಟ್ಟು ಅಡ್ವೈಸ್ ಕೊಡೋದ್ರಲ್ಲಿ ನಾನು ಎಕ್ಸ್ಪರ್ಟು. ಆಮೇಲೆ ಅದರಿಂದ ಹೊರಟಾಗೋದು ನಾನೇ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಬಿಟ್ಟು ಅಡ್ವೈಸ್ ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ. ಜೊತೆಯಲ್ಲಿ ಅವ್ರವ್ರದ್ದೇ ಆದ ರೂಲ್ಸ್ಗಳಿರುತ್ತೆ ಲೈಫಲ್ಲಿ. ಅದನ್ನು ಕೂಡ ರೆಸ್ಪೆಕ್ಟ್ ಮಾಡಿ, ನಾವು ಹೇಳಿದ್ದೇ ಆಗಬೇಕು ಅಥವಾ ನಾವು ಹೇಳಿದ್ದೇ ಕೇಳಬೇಕು ಅನ್ನೋ ಥರ ಇರಬಾರ್ದು. ಆ್ಯಕ್ಚುಲಿ ಇದಕ್ಕೆಲ್ಲ ನಮ್ಮ ಮನೆಯವ್ರು ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಬಟ್ ಇವತ್ತು ಅವ್ರದ್ದೇ ವರ್ಕ್ ಇರೋ ಕಾರಣಾಂತರಗಳಿಂದ ಅವ್ರು ನನಗೆ ಹೆಲ್ಪ್ ಮಾಡ್ತಾಯಿಲ್ಲ. ಅವರಿಗೆ ಎಡಿಟಿಂಗ್ ವರ್ಕ್ ತುಂಬಾ ಬಿದ್ದುಬಿಟ್ಟಿದೆ. ಅವರು ವರ್ಕ್ ಜೊತೆಯಲ್ಲಿ ಎಡಿಟಿಂಗ್ ವರ್ಕ್ ಮಾಡ್ಕೊಳ್ಳೋದ್ರಿಂದ ಅವರಿಗೆ ವರ್ಕ್ ಜಾಸ್ತಿ ಆಗಿಬಿಟ್ಟಿದೆ. ಯಾಕಂದರೆ ಅವರು ವರ್ಕ್ ಕಡೆನೂ ಕಾನ್ಸಂಟ್ರೇಟ್ ಮಾಡಬೇಕು, ಇದ್ರ ಕಡೆನೂ ಕಾನ್ಸಂಟ್ರೇಟ್ ಮಾಡಬೇಕಲ್ವ. ಅವ್ರಿಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಅವಾಗೆಲ್ಲ ಇದನ್ನು ಮಾಡ್ತಾಯಿರ್ತಾರೆ. ನನಗೆ ನೀಟಾಗಿರಬೇಕು ಯಾವಾಗಲೂ. ಮನೆ ತುಂಬ ಅಂದರೆ ತುಂಬ ನೀಟಾಗಿರ್ಬೇಕು. ಒಂಚೂರು ಗಲೀಜು ಅನಿಸಿದ್ರು ನನಗೆ ಹಿಂಸೆ ಆಗ್ತಾ ಇರುತ್ತೆ. ಬಟ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿ ನಾನು ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ನನಗೆ ನನ್ನ ಮನೇನ ಡೆಕೋರೇಟ್ ಮಾಡೋದು ಅಥವಾ ಏನಾದರೂ ಹೊಸದಾಗಿ ಕ್ರಿಯೇಟ್ ಮಾಡೋದು ಅಥವಾ ಏನಾದರೂ ಹೊಸದಾಗಿ ಕ್ಲೀನ್ ಮಾಡೋದು, ಇದೆಲ್ಲ ನನಗೆ ತುಂಬಾ ಖುಷಿ ಕೊಡೋ ಅಂಥ ವಿಷಯ. ಚೆನ್ನಾಗೈತಲ್ಲ. ಮುಂಚೆ ನಾವು ಕಾಲೇಜಲ್ಲೆಲ್ಲ ಓದಬೇಕಾದ್ರೆ ಮನೇಲಿ ಅಮ್ಮ ಕೊಟ್ಟು ಕಳಿಸ್ತಾಯಿದ್ರು, ಅದನ್ನು ನಾವು ಸೆಟ್ ಮಾಡ್ತಾಯಿದ್ವಿ. ಬಟ್ ಇವತ್ತು ನಮ್ಮದೇ ಒಂದು ಮನೆ, ನಾವೇ ಒಂದು ಫ್ಯಾಮಿಲಿ ಕಟ್ಕೊಂಡಿದ್ದೀವಿ. ಅಥವಾ ನಮ್ಮ ಮನೆಗೆ ನಾವೇ ಐಟಮ್ಸ್ಗಳನ್ನ ತಂದ್ಕೊಂಡು ಚೂಸ್ ಮಾಡಿ ಇದು ಚೆನ್ನಾಗಿದೆಯಾ ಅದು ಚೆನ್ನಾಗಿದೆಯಾ ಅಂತ ತರ್ತೀವಲ್ಲ.
ದಟ್ಸ್ ವಾಟ್ ದ ಬೆಸ್ಟ್ ಫೀಲಿಂಗ್ ಎವರ್. ಓಕೆ, ಆಲ್ ಸೆಟ್ ಫಾರ್ ಬ್ಯಾಡ್. ನೋಡಿ, ನೀಟಾಗಿ ಈ ರೀತಿ ಹಾಕ್ಕೊಬಿಟ್ರೆ ಇದಕ್ಕಿಂತ ಸಮಾಧಾನ ಯಾವುದೂ ಇಲ್ಲ. ನೋಡಿ, ಇವಾಗ ಈ ರೀತಿ ಕಾಣ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಮ್ಮ ಮನೆಯವ್ರನ್ನ ಕೂರಿಸಿದ್ರೆ ಫುಲ್ ಎಲ್ಲ ಹಾಳಾಗಿರುತ್ತೆ. ನೋಡಿ, ಈ ರೀತಿ ಫುಲ್ ಬೆಡ್ಡೆಲ್ಲ ಸೆಟ್ ಆಗಿದೆ ನೀಟಾಗೆ. ನೆಕ್ಸ್ಟ್ ಏನು ಅಂತಂದರೆ ಸ್ವಲ್ಪ ಅಲ್ಲಿ ಟೇಬಲ್ಸು ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಬನ್ನಿ, ಟೇಬಲ್ಸ್ನೆಲ್ಲ ಸ್ವಲ್ಪ ಹೊರಿಸ್ಕೊಳ್ಳೋಣ. ಇದೆಲ್ಲ ನಾವು ಡೈಲಿ ಯೂಸ್ ಮಾಡೋ ಅಂಥ ಐಟಮ್ಗಳಾಗಿರೋದ್ರಿಂದ ಸ್ವಲ್ಪ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ ನಾನು. ಇದು ರೈಟಿಂಗ್ ಪ್ಯಾಡು ನಮ್ಮ ಮನೆಯವ್ರು ತರಿಸಿರೋದು. ನಮ್ಮ ಮನೇಲಿ ಹೆಂಗೆ ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕ ಧೂಳು ಅಂತಾರಲ್ಲ, ಮೈನ್ಯೂಟ್ ಧೂಳು ಅಂತಾರಲ್ಲ, ಆ ರೀತಿ ಧೂಳುಗಳು ಜಾಸ್ತಿ ಇರುತ್ತೆ. ನನ್ನ ಲ್ಯಾಪ್ಟಾಪ್ ನಾನು ವರ್ಕ್ ಮಾಡೋಕ್ಕೋಸ್ಕರ ಯಾವಾಗೂ ಇಲ್ಲೇ ಇಟ್ಕೊಂಡಿರ್ತೀನಿ. ಎಡಿಟಿಂಗ್ ಎಲ್ಲ ಮಾಡೋದಾದರೆ ನಾನು ಅದರಲ್ಲೇ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ತುಂಬ ದಿನದಿಂದ ಅನ್ಕೋತಿದ್ದೆ ಈ ಐಟಮ್ ತೋರಿಸ್ಬೇಕು ಅಂತ. ನಮ್ಮ ಮನೆಯವರು ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಫಸ್ಟ್ ತಂದಿರೋ ಅಂಥ ಗಿಫ್ಟು ನನ್ನ ಮಗುಗೆ. ಯಾರೂ ಏನೋ ಐಟಮ್ಸ್ ತರೋದಿಲ್ಲ, ಬಟ್ ನಮ್ಮ ಮನೆಯವರು ಎಲ್ಲೋ ನೋಡಿದ್ರು ಅಂತ ವಾಟರ್ ಕ್ಯಾನ್ ಥರ ಇದು ನನ್ನ ಮಗುಗಾಗುತ್ತೆ ಅಂತ ಹೇಳಿ ಇಷ್ಟಪಟ್ಟು ತಂದಿರೋಂಥ ಫಸ್ಟ್ ಗಿಫ್ಟ್ ಇದು. ಅದಕ್ಕೆ ನಾನು ನೀಟಾಗಿ ಅದನ್ನು ಸೇಫಾಗಿ ಎತ್ತಿಟ್ಟಿದ್ದೀನಿ. ಇದನ್ನೆಲ್ಲ ನಾನು ಡೈಲಿ ಕೊಡೋಗ್ತೀನಿ, ಡೈಲಿ ಕ್ಲೀನ್ ಮಾಡ್ಕೊತೀನಿ. ಹಾಗಾಗಿ ನನಗೆ ಕ್ಲೀನ್ ಬೇಕು ಅಂತ ಯಾವಾಗೋ ಅನಿಸಲ್ಲ. ಬಟ್ ಆದರೂ ನಾನು ಡೈಲಿ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ನೋಡಿ, ನನ್ನ ಗಂಡಂಗೆ ಸ್ಟುಡಿಯೋ ರೂಮ್ ಅಂತ ಮಾಡಿಕೊಟ್ರೆ ಅದನ್ನು ಸ್ಟೋರ್ ರೂಮ್ ಮಾಡಿ ಇಟ್ಟಿದ್ದಾರೆ. ಇಮೋಷನಲ್ ಡ್ಯಾಮೇಜ್. ಎಲ್ಲ ಎಷ್ಟು ಐಟಮ್ಸ್ಗಳು ಗೊತ್ತಾ, ಎಲ್ಲದನ್ನು ತರೋದು ಇಲ್ಲೇ ಇಡೋದು, ಎಲ್ಲದನ್ನೂ ತರೋದು ಇಲ್ಲೇ ಇಡೋದು. ನನಗಂತೂ ಕ್ಲೀನ್ ಮಾಡಿ ಸಾಕಾಗಿ ಹೋಗಿದೆ. ಸೊ ದಟ್ ಇವಾಗ ನಾರ್ಮಲಾಗಿ ಇವೆಲ್ಲ ತೆಗಿಯೋಕ್ಕಾಗಲ್ಲ, ಆದರೂ ತೆಗಿತೀನಿ ನೋಡೋಣ. ಬರೀ ಪೇಪರ್ಸ್ ತುಂಬ್ಕೊಂಡಿದೆ. ಇದು ಎಲ್ಲದೂ ಕೂಡ ನಾವು ಆರ್ಡರ್ ಮಾಡಿ ತರಿಸಿರುವಂಥ ಐಟಮ್ಸ್ಗಳು. ಬಾಕ್ಸ್, ಖಾಲಿ ಬಾಕ್ಸ್ಗಳು, ಇದನ್ನೆಲ್ಲ ಇಟ್ಕೊಂಡು ಏನು ಮಾಡ್ತಾರಪ್ಪ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಇದೆಲ್ಲ ಖಾಲಿ ಬಾಕ್ಸ್, ಸುಮ್ಮನೆ ಎಲ್ಲ ತುಂಬ ಇಟ್ಟಿದ್ದಾರೆ. ಇರೋ ಐಟಮ್ಸ್ಗಳನ್ನಾದರೂ ಯೂಸ್ ಮಾಡಿಕೊಂಡ್ರೆ ಖುಷಿ ಪಡ್ಬೋದು. ನೋಡಿ, ಇವೆಲ್ಲ ಪೇಪರ್ಸ್ ಸುಮ್ಮನೆ ತುಂಬಿರೋದು, ಇವೆಲ್ಲ ಪೇಪರ್ಸ್ಗಳು. ಒಳ್ಳೆ ಗೋಡೌನ್ ಮಾಡ್ದಂಗೆ ಮಾಡಿಟ್ಟುಬಿಟ್ಟಿದ್ದಾರೆ ಫುಲ್ ಎಲ್ಲದೂ. ನಾನು ಇದನ್ನು ಬುಕ್ ರ್ಯಾಕ್ ಮಾಡ್ಕೊಂಡಿದ್ದೆ, ಅವ್ರು ಅದನ್ನು ಗೋಡೌನ್ ಮಾಡಿದ್ದಾರೆ. ಗೋಡೌನ್ ನೋಡಿ ಎಷ್ಟು ಧೂಳು ಬಿದ್ದಿದೆ ಇಲ್ಲಿ. ನೋಡಿ ತೋರಿಸ್ತೀನಿ ಇನ್ನು ಎಷ್ಟು. ಇವಕ್ಕೆಲ್ಲ ಲಿಮಿಟೇಷನ್ಸೇ ಇಲ್ಲ ಅವರಿಗೆ. ಚಾರ್ಜರು, ಲ್ಯಾಪ್ಟಾಪ್ ಚಾರ್ಜರ್ಸು, ರಿಂಗ್ ಲೈಟ್ಸು ಎಲ್ಲ ಅಲ್ಲಲ್ಲೇ ಸಾಕಿರ್ತಾರೆ. ಇದೇನೋ ಯಾವುದೋ ಇಯರ್ಫೋನ್ಸ್ ತರಿಸಿದ್ದಾರೆ. ಇದು ಅವ್ರ ಲ್ಯಾಪ್ಟಾಪಿನ ಮೌಸು, ಚಾರ್ಜರು. ಸೊ ಫೈನಲಿ ಎಲ್ಲದೂ ಕ್ಲೀನ್ ಆಯಿತು. ಇದ್ರದ್ದೇನು ಬೆಡ್ ಸ್ಪ್ರೆಡ್ ಎಲ್ಲ ನಾನು ಚೇಂಜ್ ಮಾಡ್ತಲ್ಲ, ಬಿಕಾಸ್ ಇಲ್ಲಿ ಯಾರೂ ಯೂಸ್ ಮಾಡಲ್ಲ, ಇರೋದು ಇಲ್ಲ. ಹಾಗಾಗಿ ಸೊ ನೋಡಿ, ಎಲ್ಲ ಐಟಮ್ಸ್ನ ಚೀಲಕ್ಕೆಲ್ಲ ತುಂಬಿಟ್ಕೊಂಡಿದ್ದೀನಿ. ಇಲ್ಲೂ ಎಲ್ಲ ಕ್ಲೀನ್ ಆಗಿದೆ ಫುಲ್ಲು, ಮುಗೀತು. ಸೊ ದಟ್ ಮನೆಯೆಲ್ಲ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಕೊಂಡು ಬಂದಾಯಿತು. ಟೈಮ್ ಆಲ್ರೆಡಿ 9:30 ಆಗಿದೆ. ನಮ್ಮ ಮನೆಯವರು ಆಫೀಸ್ಗೆ ಹೋಗುವಂಥ ಟೈಮು. ಇನ್ನೊಂದು ಸ್ನಾನಕ್ಕೆ ಹೋಗಿದ್ದಾರೆ ಅವರು. 10 ನಿಮಿಷ ಬಿಟ್ಬಿಟ್ಟು ನಾನು ತಿಂಡಿ ರೆಡಿನಾ ಅಂತ ಬರ್ತಾರೆ. ಅದಕ್ಕೆ ಕ್ವಿಕ್ಕಾಗಿ ನಾನು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಬೇಗ ಉಪ್ಪಿಟ್ಟು ಮಾಡಿಬಿಟ್ಟು ಅವ್ರಿಗೆ ತಿಂಡಿ ತಿನ್ನಿಸಿ ಅವ್ರಿಗೆ ಆಫೀಸಿಗೆ ಕಳಿಸಿದ್ಮೇಲೆ ಇಲ್ಲಿ ಆ ಕಿಚನ್ ರೂಮಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಳ್ಳೋದಿದೆ. ತೊಳ್ಕೊಂಡು ಅದಾದಮೇಲೆ ನಾನು ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಮುಗೀತು. ಸೊ ಫೈನಲಿ ನಾನು ಸ್ನಾನ ಎಲ್ಲ ಮುಗಿಸಿ ಈ ರೀತಿ ಫ್ರೆಶ್ ಆಗಿದ್ದೀನಿ. ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು, ಎಲ್ಲ ತೊಳ್ಕೊಂಡು ಬಂದು ಸ್ನಾನ ಎಲ್ಲ ಮುಗಿಸಿ ಇವಾಗ ದೇವರಿಗೆ ಕೈ ಮುಗಿಬೇಕು. ನಮ್ಮ ಮನೆಯವರು ಪೂಜೆ ಮಾಡಿರ್ತಾರೆ ಯಾವಾಗಲೂ. ನಾನು ಹೋಗಿ ದೇವರಿಗೆ ಕೈ ಮುಗಿದು ನೆಕ್ಸ್ಟ್ ಏನಾದರೂ ಸ್ವಲ್ಪ ರೆಸ್ಟ್ ಮಾಡೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆ್ಯಕ್ಚುಲಿ ನಾನು ಈ ಡ್ರೆಸ್ಗಳ ಬಗ್ಗೆ ತೋರಿಸ್ಲೇಬೇಕು ನಿಮಗೆ. ಮೇ ಬಿ ನೀವು ನನ್ನ ಲಾಸ್ಟ್ ವೀಡಿಯೋಸಲ್ಲೆಲ್ಲ ನೋಡ್ತಾ ಇದ್ದರೆ ಇದು ಮೇ ಬಿ ಥರ್ಡ್ ಡ್ರೆಸ್ ಅನಿಸುತ್ತೆ ನಾನು ವೇರ್ ಮಾಡ್ತಾ ಇದ್ದು. ಒಂದು ಪಿಂಕ್ ಕಲರ್ ವೇರ್ ಮಾಡಿದೆ, ಇನ್ನೊಂದು ಲೈಕ್ ನಾನು ನಾರ್ಮಲಾಗಿ ಯಾವುದು ಬ್ಲ್ಯಾಕ್ ಕಲರ್ ಒಂದು ವೇರ್ ಮಾಡಿದ್ದೆ, ಆ್ಯಂಡ್ ಇದು ವೇರ್ ಮಾಡಿರೋದು. ನಾನು ಇದನ್ನು
ಆನ್ಲೈನಲ್ಲಿ ಬೈ ಮಾಡಿರೋದು. ಯಾರಿಗಾದರೂ ಈ ಡ್ರೆಸ್ಸಸ್ ಲಿಂಕ್ ಬೇಕು ಅಂತ ಹೇಳಿ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಲಿಂಕ್ ಅಂತ ಹಾಕಿ ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಸೊ ದ್ಯಾಟ್ ಫೇಸೆಲ್ಲ ಎಷ್ಟು ಡಲ್ಲಾಗಿರಲ್ಲ. ಆ್ಯಕ್ಚುಲಿ ನಾನು ತಿಂಡಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ, ಅದನ್ನು ನಮ್ಮ ಮನೆಯವ್ರ ಜೊತೆನೇ ತಿನ್ಕೊಬಿಟ್ಟೆ. ಯಾಕಂದರೆ ನಾನು ಹಸುವೆಲ್ಲ ತಡೆಯಲ್ಲ. ಆ ಕೆಲಸ ಮಾಡಿದ್ದು ಹೊಡೆತಕ್ಕೆ ತಿಂಡಿ ತಿನ್ಕೊಂಡು ಎಲ್ಲ ಇದಾಗ್ಬಿಟ್ಟು ಇವಾಗ ಸ್ನಾನ ಮಾಡಿ ಫ್ರೆಶ್ ಆಗಿದ್ದೀನಿ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಅದಾದಮೇಲೆ ಎದ್ದು ಊಟದ ಕಡೆ ಲಿಂಕ್ ಮಾಡುವ. ಒಂದು ವಿಷಯದ ಬಗ್ಗೆ ಹೇಳೋಣ ಅಂದ್ಕೊಂಡೆ. ಅದೇನಂದರೆ ಹೈಡ್ರೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ನಾನು ನೀರು ಕುಡಿತಾನೆ ಇರ್ತೀನಿ, ಹಾಗಾಗಿ ಇದನ್ನು ತುಳಸಿ ಇಟ್ಕೊಂಡಿದ್ದೀನಿ. ಊಟ ಬಡಿಸ್ಕೊಳ್ಳೋಣ ಅಂತ ಬಂದೆ. ನೋಡಿ, ನನಗೆ ಈ ಥರ ಪ್ಲೇಟ್ಸ್ ಯೂಶ್ವಲಾಗಿ ಇಷ್ಟ ಆಗುತ್ತೆ. ಈ ಥರ ಪ್ಲೇಟ್ಸಲ್ಲಿ ಹಾಕ್ಕೊಂಡು ಊಟ ಮಾಡೋದು ಇಷ್ಟ ಆಗುತ್ತೆ. ಸೊ ಇವತ್ತು ಇದರಲ್ಲೇ ಊಟ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ರೈಸ್ ಮಾಡ್ಕೊಂಡಿದ್ದೀನಿ, ರೈಸ್ ಇದೆ, ಸಾಂಬಾರಿದೆ ಸೊಪ್ಪಿಂದು, ಅದನ್ನೇ ತಿಂದರೆ ಮುಗೀತು. ನಮ್ಮ ಮನೆಯವ್ರು ಇವತ್ತು ಬಂದಿಲ್ಲ, ಯಾಕಂತಂದರೆ ಅವರಿಗೆ ವರ್ಕ್ ಇರೋ ಕಾರಣದಿಂದ ಅವರು ಭದ್ರಾವತಿ ಹೋಗಿದ್ದಾರೆ, ಹಾಗಾಗಿ ಬಂದಿಲ್ಲ. ನನಗೊಬ್ಬಳಿಗೆ ಊಟ. ಸೊ ನಾನು ಊಟ ಬಡಿಸ್ಕೊತಾ ಇದ್ದೀನಿ ಅಷ್ಟೇ. ಊಟ ಮಾಡಿ ಆಮೇಲೆ ಸಿಗ್ತೀನಿ. ಸೊ ದ್ಯಾಟ್ ನನಗೆ ಜುನ್ಕ ಮತ್ತು ಅಕ್ಕಿ ರೊಟ್ಟಿ ತಿನ್ನಬೇಕು ಅಂತೇಳಿ ಅನಿಸಿದೆ. ಹಾಗಾಗಿ ಜುನ್ಕ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಸಿಪಿ ಹೇಗೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ. ನನ್ನ ತಂಗಿಗೆ ಫೋನ್ ಮಾಡಿ ಕೇಳ್ಕೊಂಡೆ ಸಂಜೆ. ಅಕ್ಕಿ ರೊಟ್ಟಿನೂ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಜುನ್ಕನೂ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ನಾನೇನು ರೆಸಿಪಿ ಶೇರ್ ಮಾಡ್ತಾ ಇಲ್ಲ, ಜಸ್ಟ್ ನನ್ನ ಈವ್ನಿಂಗ್ ಅಂದರೆ ಡಿನ್ನರ್ನ ನಾನು ಈ ರೀತಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ದಟ್ ಮೇಯ್ನಾಗಿ ಜುನ್ಕ ಮಾಡೋದಕ್ಕೆ ಕಡಲೆ ಹಿಟ್ಟು, ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ ಇದಿದ್ರೆ ಸಾಕು. ಆಮೇಲೆ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಅಕ್ಕಿ ಹಿಟ್ಟಿದ್ರೆ ಸಾಕು. ಸೊ ದಟ್ ಇವಾಗ ಬೇಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ, ನನ್ನ ಗಂಡ ಯಾವಾಗ ನೋಡಿದ್ರೆ ಫೋನ್ ನೋಡ್ತಾ ಇರ್ತಾನೆ. ಹಾಂ, ಇಲ್ಲ ನಾನು ಕೆಲಸ ಮಾಡ್ತಾ ಇರೋದು. ಕೆಲಸ ಅಂತ ಹೇಳಿಸೋ ತನಕ ಹಾಡು ಕೇಳಿಸ್ತೈತೆ, ಅದಕ್ಕೆ ಪ್ರೂಫ್ ಇದೆ ನಮ್ಮ ಹತ್ರ. ಏನನ್ನೂ ನಂಬಕ್ಕೆ ಹೋಗ್ಬೇಡಿ. ಫೈನಲಿ ನಾನು ಡೇನ ಮುಗಿಸ್ತಾ ಇದ್ದೀನಿ. ಊಟ ಮಾಡಿ ಇವಾಗ ಮಲ್ಗೋಣ ಅಂತ ಹೊರಟಿದ್ದೀವಿ ಇಬ್ಬರು. ಯಾರ್ಯಾರು ನನ್ನ ವೀಡಿಯೋನ ನೋಡಿ ಇನ್ನು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಹಾಗೆ ಕಮೆಂಟ್ ಮಾಡಿಲ್ಲ, ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.